ಸ್ಟೈಲೇ ಏನ್ ಸಖತ್ತಾಗಿದೆ ಅಂತ ಹೇಳಿದ್ರೆ ಎಂತವ್ರು ಬಂದ್ರು ನೀವು ಮಾತಾಡಿದ್ರೆ ಸಾಕು ಏನಾದ್ರು ಒಂದು ತಿನ್ಬೇಕಂತ ಪ್ರೀತಿಯಿಂದ ಮಾತಾಡ್ತೀರಾ. ಕಾರಣ ಇಷ್ಟೇ, ಆ ಮಾತೇ ನನಗೆ ಬಂಡವಾಳ. ಅಂದ್ರೆ ನೀವು ಹೋಟೆಲಲ್ಲಿ ಇದ್ರೆ ಲವಲವಿಕೆ ಇರುತ್ತೆ, ನೀವಿಲ್ಲ ಅಂದ್ರೆ ಹೋಟೆಲ್ ಇಲ್ಲ ಮೇಡಮ್, ಅದು ಮುದ್ರೆನೇ. ಅದು ಚಂದ್ರು ಇದ್ರೆ ಹೋಟ್ಲು, ಚಂದ್ರು ಇಲ್ಲ ಅಂದ್ರೆ ನನ್ನ ನೋಡೋಕ್ಕಂತ 100 ಜನ ಬರ್ತಾರೆ. ನಾನು ಮಾತಾಡ್ತಿದ್ರೆ ಖುಷಿ ಪಡ್ತಾರೆ, 100-200 ಸೆಲ್ಫಿ ಆಗುತ್ತೆ, ಬಾಂಧವ್ಯ ಬೆಳೆಯುತ್ತೆ. ನಮ್ಗೆ ಇವತ್ತು ಬಂದಿದೆ ಅದು. ಪ್ರತಿ ಸಲ ನಾನು 33 ವರ್ಷದಿಂದ ಫುಟ್ಪಾತ್ ಹೋಟ್ಲಿಂದ ಹಿಡಿದು ಇವತ್ತವರೆಗೂ ಪ್ರತಿ ಕಸ್ಟಮರ್ ಮಾತಾಡ್ತೀನಿ, ಪ್ರತಿಯೊಬ್ಬರ ಹತ್ರ ವಿಶ್ವಾಸವಾಗಿರ್ತೀನಿ, ಒಂದು ಕುಟುಂಬದ ಥರ ಬೆಳಿತೀನಿ. ನಮ್ಮ ಸಿಂಹಾಸನ ಅಂತ ಏನಿಲ್ಲ, ಓಡಾಡ್ತಾ ಇರ್ತೀನಿ. ಎಲ್ಲ ಬರ್ತೀನಿ, ಎಲ್ಲ ಟೇಬಲ್ಗೂ ನಮಸ್ಕಾರ ಮಾಡ್ತೀನಿ. ಕೊಡಿ ಅವ್ರಿಗೆ ಊಟ ಕೊಡಿ, ಇವ್ರಿಗೆ ಇದು ಮಾಡಿ ಅದು ಮಾಡಿ ಸ್ಪಂದಿಸ್ತೀನಿ. ಅಕಸ್ಮಾತ್ ಏನಾರ ಆದರೆ ನಾನೇ ತಟ್ಟೆ ಎತ್ತೀನಿ, ನಾನೇ ಬೇಕಾದ್ರೆ ಊಟ ಕೊಡ್ತೀನಿ. ಏನು ತಪ್ಪು ಅಷ್ಟೇ ಮೇಡಮ್. ನೋಡಿ, ಇದು ದುಡಿಯೋದು ನಮ್ಮದು, ಇದು ಏನೇ ಆದರೂ ಅದು ನಂದೇ. ಅದಕ್ಕೆ ಬಿಟ್ಬಿಟ್ಟು ನಾನು ತಟ್ಟೆ ಎತ್ತಿಲ್ಲ, ನಾನು ಹಂಗೆ ಮಾಡಿಲ್ಲ ಅಂತ ಇನ್ಶರ್ಟ್ ಮಾಡ್ಕೊಂಡು ಇರ್ತೀವಿ ಅಂದರೆ ಅದು ಯಾವುದರ ನಗೋದೇ ಇಲ್ಲ. ಸುಮಾರು ಜನ ಹೇಳೋದು ಕಂಪ್ಲೇಂಟ್ಸ್ ಏನಂದರೆ, ಯಾರೋ ಬರ್ತಾರೆ ಅವ್ರ ಹತ್ರ ನಗ್ನಗ್ತಾ ಮಾತಾಡಲ್ಲ, ಪ್ರೀತಿಯಿಂದ ಇರಲ್ಲ ಅಂತಾರೆ. ಯಾರು ಏನಾಗುತ್ತೆ, ಕಸ್ಟಮರೇ ನಮಗೆ ದೇವರು. ನಾವು ರುಚಿ ಕೊಡ್ಬೋದು, ಶುಚಿ ಕೊಡ್ಬೋದು. ಅವ್ರು ಬರದೇ ಇದ್ದರೆ ಎಷ್ಟೋ ಹೋಟ್ಲುಗಳು ಬೀಗ ಹಾಕೊಂಡು ಕೂತಾರೆ ಕಸ್ಟಮರ್ ಇಲ್ಲ ಅಂತ. ಬಂದವ್ರು ನಾವು ಬಾಯಿ ತುಂಬ ಮಾತಾಡ್ಸೋದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ಲ. ತಪ್ಪು ಅಂದ್ಕೊಂಡ್ರೆ ಎಲ್ಲನೂ ತಪ್ಪೇ. ದಯವಿಟ್ಟು ಆ ಥರ ಅಂದ್ಕೊಬೇಡಿ. ಬೇಗ ಕಲೀರಿ, ಬೇಗ ಮಾಡಿ. ನೀವು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಇದೇ ಗೆಟಪ್ಪಲ್ಲಿ ಇರ್ತೀರಾ? ಇಲ್ಲ ಮೇಡಮ್, ಸ್ವಲ್ಪ 11:30 ಮೇಲೆ ಡ್ರೆಸ್ ಚೇಂಜ್ ಆಗುತ್ತೆ. ಒಂದೊಂದು ಟೈಮಲ್ಲಿ ಏನೋ ಆ ಡ್ರೆಸ್ ಇದ್ದು ಸ್ವಲ್ಪ ಕೆಲಸ ಲೋಡ್ ಜಾಸ್ತಿ ಆದರೆ ಇದೇ ಥರ ಇರ್ತೀನಿ. ನಾನೇನು ಹಿಂಗೆ ಇದ್ದೀನಿ ಅಂತ ಯಾರೂ ಬೇಜಾರು ಮಾಡ್ಕೊಳಲ್ಲ. ಹಿಂಗೆ ಫೋಟೋಸ್ ಕೊಡ್ತೀವಿ, ಹಿಂಗೆ ಮಾತಾಡ್ತೀವಿ. ಏನಿದೆ ನೋಡಿ, ಇವಾಗ ನಿಮ್ಗೆ ವಿಡಿಯೋನೇ ಕೊಡ್ತಾ ಇದ್ದೀನಿ. ಇದೇ ಡ್ರೆಸ್ಸು, ಇದೇ ಮಾತು, ಇದೇ ಕಥೆ. ಸರ್, ಕೆಲವೊಂದು ಅವಾರ್ಡ್ಗಳು ಬಂದಿದೆಯಲ್ಲ, ಯಾವಾಗ? ಅವಾರ್ಡ್ ಅಲ್ಲ, ಏನಿಲ್ಲ ಮೇಡಮ್, ಇದೊಂದೇ ಮೇಡಮ್ ಅವಾರ್ಡು. ಯಾವುದಮ್ಮ ಇದು ಅವಾರ್ಡು? ಇದೊಂದೇ. ಇತ್ತೀಚೆಗೆ ಒಂದು ಬಿಸ್ನೆಸ್ ಅವಾರ್ಡ್ ಅಂತ ಕೊಟ್ಟರು, ತೊಗೊಂಡಿದ್ದೀವಿ. ನೋಡಿ, ಇದೆಲ್ಲ ಯಾವುದೋ ಹೋಗ್ತಾ ಇರ್ತೀನಿ ಮೇಡಮ್. ಇದೆಲ್ಲ ನಮ್ಮ ಬಾಸ್ ಮನೆಯದಿದು. ಇದೆಲ್ಲ ಬಂದು ನಮ್ಮ ಬಾಸ್ ಮನೆಯಿಂದ ಕೊಟ್ಟು ಕಳಿಸಿರೋದು. ಮನೆಯದೇ ಅದೆಲ್ಲ, ಅದು ಇದು ಎಲ್ಲನೂ ಬಾಸಿಗೆ ಬಂದಿರೋದೆ. ಸೊ ಅವ್ರ ಮನೆಯಿಂದ ಬಂದಿರೋ ಫೋಟೋಸ್ ಎಲ್ಲ ಇದೆ. ಈಗ ಮೊನ್ನೆ ಮಾಡೋಣ ಅವ್ರದ್ದು 3ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಅಂತ ಇದ್ದೆ. ಅದೆಲ್ಲ ಮನೆಯಿಂದನೇ ಕಳಿಸೋದು. ಎಲ್ಲ ಅಭಿಮಾನಿಗಳು ಕೊಟ್ಟಿರೋದು. ಅದೂ ಅಷ್ಟೇ, ಅಭಿಮಾನಿಗಳು ಕೊಟ್ಟಿರೋದು. ಮೇಡಮ್ ಇದು 97 ಮೇಡಮ್, 2018 ಮೇಡಮ್ ಇದು. ನಮ್ಮ ಮನೆ ಇದು 2014 ಮೇಡಮ್. ಇದು ನನ್ನ ಮನೆ ಗುರುಪ್ರವೇಶ. ಇದು ಮನೆ ಆರ್ ಟಿ ನಗರು. ಸೊ ಅದು ನಮ್ಮ ಮನೆ ಗುರುಪ್ರವೇಶದ್ದು. ಹೌದೌದು. ಆಮೇಲೆ ನೋಡಿ, ಅದು ಬಂದು 2019 ತೊಗೊಂಡಿರೋದು. ಶಿವಣ್ಣ ಅವರು ಅವ್ರ ಅಪ್ಪವ್ರ ಬರ್ತಡೇ ದಿನ. ಸೊ ಆ ಥರ ಎಲ್ಲ ಇದೆ.